ಶ್ರೀ ಬಿ.ಕೆ. ಅಲ್ತಫ್ ಖಾನ್ ಅಧ್ಯಕ್ಷರು, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ವಂದನೆಗಳನ್ನು. ಅಧ್ಯಕ್ಷರಾಗಿರುವಂತಹ ಶ್ರೀ ಮೌಲಾನಾ ಮೊಹಮ್ಮದ್ ಅಲಿ ಖಾಜೀರವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮ ಚಪ್ಪಾಳೆಗಳ ಮೂಲಕ ವಂದನೆಯನ್ನು ಸಲ್ಲಿಸುವಂತಹ ಸಮಯ. ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಮೆಹರೋಜ್ ಪ್ರೊಫೆಸರ್. ವೇದಿಕೆ ಮೇಲೆ ಆಸೀನರಿರುವ ನನ್ನ ಆತ್ಮೀಯರು, ಸಚಿವರಾದಂಥ ಮಧು ಬಂಗಾರಪ್ಪ ಅವರೇ, ಆತ್ಮೀಯರು, ನಮ್ಮಣ್ಣ ಆದಂಥ ಮಾಜಿ ಮಂತ್ರಿಗಳು. ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ಈ ಕಾರ್ಯಕ್ರಮ ನಡೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್. ಪಕ್ಷದ ಮುಖಂಡ ಆದಂಥ ಮೇರಾಸ್ ಖಾನ್ ಅವರೇ, ಇನ್ನೊಬ್ಬರು ಆತ್ಮೀಯ ಆದಂಥ KMDC ಚೇರ್ಮನ್ ಆದಂಥ ಮೊಹಮ್ಮದ್ ಖಾಜಿ ಅವರೇ, ಜೀಲಾನಿ ಅವರೇ, ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಆತ್ಮೀಯರೇ, ವಿದ್ಯಾರ್ಥಿ ಮಕ್ಕಳೇ, ಮೊದಲಾಗಿ ನ್ಯಾಷನಲ್ ಎಜುಕೇಷನ್ ಡೇ ಅನ್ನು ಇವತ್ತು ನಾವು ಅದ್ಧೂರಿಯಾಗಿ ಆಚರಿಸ್ತಾ ಇರೋದ್ರ ಜೊತೆಯಲ್ಲಿ 137ನೇ ಹುಟ್ಟುಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಮೊದಲೇ ಆಗಿ ಸರಿ ನ್ಯಾಷನಲ್ ಎಜುಕೇಷನ್ ಡೇ ಮಾಡಬೇಕಂತ ಏನು ಆದೇಶ ಹೊರಡಿಸಿದ್ದಾರೆ, ಅವ್ರ ಕೈ ಜೋಡಿಸಿ ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀವಿ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ, ಏನಕ್ಕಂದರೆ ನಾರಾಯಣವರು ಭಾಳ ವಿವರವಾಗಿ ಹೇಳಿದ್ದಾರೆ, ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ. ನಸೀರ್ ಅಹಮದ್ ಸಾಹೇಬರು ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ. ಆಮೇಲೆ ಅರ್ಷದ್ ರಿಜ್ವಾನ್ ಅವರು ಭಾಳ ಡೀಟೇಲ್ ಆಗಿದ್ದಾರೆ. ಮಧು ಬಂಗಾರಪ್ಪನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸಾಹೇಬ್ರ ಬಗ್ಗೆ ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ. ಇವತ್ತು ಎಜುಕೇಷನ್ ಅಂದರೆ, ಎಜುಕೇಷನ್ಗೆ ಗಾಡ್ ಫಾದರ್ ಅಂತ ಹೇಳಿದ್ರೆ ಅದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತೈತಂಗೆ ಮೊದಲೇ ಬಾರಿ 47ನಲ್ಲಿ ಮೊದಲೇ ಎಜುಕೇಷನ್ ಮಿನಿಸ್ಟರ್ ಆಗಿರೋರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ತಮಗೆಲ್ಲ ಗೊತ್ತಿರೋದೇ ವಿಚಾರ. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೇ ಅವ್ರ ಎಜುಕೇಷನ್ ಬಗ್ಗೆ ಒಂದು ಕಾಲೇಜಿನ ಹಮ್ಮಿಕೆ ಮಾಡಿಕೊಂಡ್ರು. ಅವ್ರು ಇದ್ದಿದ್ದು ಕೇಪಬಿಲಿಟಿಗೋಸ್ಕರ, ಈ ಎಜುಕೇಷನ್ಗೋಸ್ಕರ ಅವ್ರ ಕಮಿಟ್ಮೆಂಟ್ ಇದ್ದಿದ್ದ ಕಾರಣಕ್ಕೆ ಅವ್ರನ್ನ ಅಧ್ಯಕ್ಷ ಮಾಡಬೇಕಂತ ಗಾಂಧೀಜಿಯವರು ಅವ್ರ ನೇಮಕನ ಮಾಡಿರೋದು ತಮ್ಗೆ ಗೊತ್ತಿರೋದು ವಿಚಾರ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ನನಗೆ ಗೊತ್ತಿದ್ದಂಗೆ ಭಾಳ ಬಡತನದಿಂದ ಬಂದಿದೆ. ಸೌದಿ ಅರೇಬಿಯಾ ಮಕ್ಕಾದಲ್ಲಿ ಅವ್ರ ಜನ್ಮನ ಆಗಿತ್ತು ಅವ್ರಿಗೆ. ಅದಾದಮೇಲೆ ಮೇಲೆ ಬನ್ನಿ ವಾಸನ ಮಾಡೋರು. ಅವ್ರ ದೇಶದ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿಯನ್ನು ಹಮ್ಮಿಕೊಂಡಿದಂದ್ರೆ ನಾವೆಲ್ಲ ನೆನೆಸ್ಕೊಳ್ಳೇಬೇಕಾಗ್ತದೆ. ಯಾವಾಗ ಜಿನ್ನಾ ಅವರು ಯಾರನ್ನ ವಿರೋಧ ಮಾಡಿದಾರಂದ್ರೆ ಮನೆ ಅಬ್ದುಲ್ ಕಲಾಂ ಆಜಾದ್ ಅವರು ಯಾವ ಕಾರಣಕ್ಕೆ ಡಿವೈಡ್ ಆಗ್ಕೂಡ್ದು, ನಾವೆಲ್ಲ ಇಲ್ಲೇ ಇರ್ಬೇಕಂತ ಹೇಳ್ಬಿಟ್ಟು ಭಾಳ ಬೇಡಿಕೆನ ಕೇಳ್ಕೊಂಡಿದ್ರು. ಆಗಲಿಲ್ಲ, ಡಿವೈಡ್ ಆದಮೇಲೆ ನನ್ನ ಅನಿಸಿಕೆ ಅವ್ರು ಭಾಷಣ ಮಾಡಿದರು. ನಮ್ಮ ಫೋರ್ಟಲ್ಲಿ ಒಂದು ಭಾಷಣ ಮಾಡಿದ್ರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಆ ಡಿವೈಡ್ ಅಂತೂ ಬೇಡ ಅಂತ ನಾನು ಭಾಳಷ್ಟು ಕೇಳ್ಕೊಂಡಿದ್ದೆ. ಇವತ್ತು ಡಿವೈಡ್ ಆಗಿದೆ, ನಾವೇನು ಮಾಡೋಕ್ಕಾಗಲ್ಲ ಅಂದರೆ ನಾವು ಇಲ್ಲೇ ಹುಟ್ಟೋದು, ನಾವು ಇಲ್ಲೇ ಹುಟ್ಟಿದ್ದೀವಿ, ಈ ಭೂಮಿಯಲ್ಲೇ ನಾವು ಸತ್ತು ಈ ಭೂಮಿಯಲ್ಲಿ ಇರ್ತೀವಿ ಅಂತ ನಾವು ಪಾಕಿಸ್ತಾನಿಗೆ ಯಾವ ಕಾರಣಕ್ಕೆ ಹೋಗಲ್ಲ ಅಂತ ಮೌಲಾನಾ ಅಬ್ದುಲ್ ಅಂತ ಆ ಟೈಮಲ್ಲೇ ಬೇಡಿಕೆ ಇಟ್ಟಿದ್ರು. ಇವತ್ತು ನಮ್ಮ ಕರ್ನಾಟಕ ಬಜೆಟ್ ಬಂದು 4 ಲಕ್ಷ ಕೋಟಿ ಮನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನು 45,000 ಕೋಟಿಯನ್ನು ಓನ್ಲಿ ಫಾರ್ ಎಜುಕೇಷನ್, ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಖರ್ಚು ಮಾಡ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಅಲ್ಪಸಂಖ್ಯಾತರು ತಮಗೆಲ್ಲ ಗೊತ್ತಿರೋದಕ್ಕೆ ಅಲ್ಪಸಂಖ್ಯಾತರು ವಿದ್ಯಾಭ್ಯಾಸದಲ್ಲಿ ಭಾಳ ಹಿಂದೆ. ಈಚೀಚೆಗೆ ಸ್ವಲ್ಪ ಜನಗಳಿಗೆ ಅವೇರ್ನೆಸ್ ಬಂದು ಎಲ್ಲ ಒಂದು ಕಡೆಯಲ್ಲಿ ಅಂದರೆ 45,000. ಆ ಟೈಮಲ್ಲೇ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಯಾವಾಗ ಮಂತ್ರಿ ಆಗಿದ್ರು ಆ ಟೈಮಲ್ಲೇ ನೀವೇನು ಬಜೆಟ್ ಕೇಂದ್ರದಲ್ಲಿ ಏನು ಬಜೆಟ್ ಅಲ್ಪಸಂಖ್ಯಾತರಲ್ಲಿ ಎಜುಕೇಷನಲ್ಲಿ ಆಸಕ್ತಿ ಇರಲಿಲ್ಲ. ಈಚೀಚೆಗೆ ಏನಾಗಿದೆ, ಅವ್ರು ಅರಿವಾಗಿದೆ, ಇಲ್ಲ ಎಜುಕೇಷನ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಒಬ್ಬ ಆಟೋ ಚಾಲಕ ಇರಲಿ, ಒಬ್ಬ ಸಣ್ಣ ಪುಟ್ಟ ವ್ಯಾಪಾರ ಮಾಡೋನು ಇವತ್ತು ನಾವು ಕಷ್ಟ ಅನುಭವಿಸ್ತಾ ಇರೋದು, ನಮ್ಮ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು ಅಂತ ಹೇಳ್ಬಿಟ್ಟು 3 ಹೊತ್ತು ಊಟ ಮಾಡೋದು 2